ಊಟ ಹಾಕಿ ಅಂದಾಗ ಹಾ ಯಾರು ಹಾಕಿ ಯಾರಿಗೆ ಹಾಕ್ಬೇಕು ಅಂತ ಹಾ ಹಾ ಅದಕ್ಕೂ ಉತ್ತರ ಕೊಡ್ಬೇಕಲ್ಲ. ಸರಿ ಬಾಯಿ ಮಾತು ಹೇಳಕ್ ಆಗಲ್ಲ. ಹೌದು. ತಾವೀಗ ಬಾಗಲಕೋಟೆಯಿಂದ ಪಾದಯಾತ್ರೆ ಬಂದಿದ್ದೀರಾ ಸರ್? ಯಾವಾಗ ಹೊರಟ್ರಿ ಸರ್ ಇದು ಬಾಗಲಕೋಟೆ? ಹೋದ್ ವರ್ಷನೇ ಆಗಸ್ಟ್ 14 ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ಬಂದು ಚುನಾವಣಾ ಅಧಿಕಾರಿಗಳಿಗೆ ರಾಜ್ಯ ಚುನಾವಣಾ ಅಧಿಕಾರಿಗೆ ಮನವಿ ಕೊಟ್ಟು, ಅಂದ್ರೆ ಚುನಾವಣಾ ಭ್ರಷ್ಟಾಚಾರ ಸಂಬಂಧಪಟ್ಟಿಗೆ ಅದನ್ನ ತಡೆಯತಕ್ಕಂತ ಗುರುತರ ಜವಾಬ್ದಾರಿ ನೀವು ಅದನ್ನ ಕಟ್ಟುನಿಟ್ಟಾಗಿ ಮಾಡ್ಲಿಕ್ಕೆ ಅವ್ರಿಗೆ ಕೊಟ್ಟು, ಈಗ ಬೆಂಗಳೂರಿಂದ ಮತ್ತೆ ಈಗ 18 ಜಿಲ್ಲಾ ಕೇಂದ್ರಗಳಿಗೆ ನಾನು ಪ್ರವಾಸ ಮಾಡಿದ್ದೇನೆ. ಒಟ್ಟು 2700 ಕಿಲೋಮೀಟರ್. ಇನ್ನು ಬಾಕಿ 9 ಜಿಲ್ಲೆಗಳನ್ನು ಮಾಡಿ ಬೆಂಗಳೂರು ಬರ್ಬೇಕಾಗಿತ್ತು. ಈಗ ಅಧಿವೇಶನ ಇರೋದ್ರಿಂದ ನಾನು ಬೆಂಗಳೂರಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೆ. ಮತ್ತೆ ಕೂಡಲೇ ನಾವು ಈಗ ಮನವಿ ಸ್ವೀಕರಿಸಿದ 48 ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ಬಾಗಲಕೋಟೆ ಶಾಸಕ ಉಮೇಶ್ ಮೇಟಿಯವರ ರಾಜೀನಾಮೆ ಪಡೆದು ತಾವು ಏನು ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು, ಇಲ್ಲ ಅಂದ್ರೆ ಇವತ್ತು ಸಾಂಕೇತಿಕವಾಗಿ ನೀವು ಉಪವಾಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ ಒಂದು ದಿನ. ಇದು 20ನೇ ತಾರೀಕಿನಿಂದ ಅಂದ್ರೆ 48 ಗಂಟೆಗಳ ನಂತರ ಮತ್ತೆ ಈ ಹೋರಾಟ ಮುಂದುವರಿತು ಅಂತ ನಾನು ರಾಜ್ಯ ಜನತೆಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸಕ್ಕೆ. ಈಗ ಬಾಗಲಕೋಟೆಯಿಂದ ಬಂದಿದ್ದೀರಾ ಸರ್, ನೀವು ವಿಧಾನಸೌಧ ಮುಂದೆ ಕೂತಿದ್ರೆ ಚೆನ್ನಾಗಿರ್ತಾ ಇತ್ತು. ಸರ್ ಅಲ್ಲಿ ಹೋಗಿದ್ದೆ, ಅಲ್ಲಿ ನನ್ನ ಹಿಡ್ಕೊಂಡು ಡಿಜಿ ಆಫೀಸಿಗೆ ತಗೊಂಡೋದ್ರು. ಇಲ್ಲೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನೀವೇನು ಪ್ಲೇ ಕಾರ್ಡ್ ಹಿಡಿಯಂಗಿಲ್ಲ ಅಂತ ನನ್ನ ಎತ್ಕೊಂಡು ಅಲ್ಲಿ ಡಿಜಿ ಆಫೀಸ್ ಇಲ್ಲ, ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಹೋರಾಟ ಮಾಡ್ಬೇಕು ಅಂದ್ರೆ ಇಲ್ಲೂ ಅಷ್ಟೇ 10 ರಿಂದ 5 ಗಂಟೆವರೆಗೂ ಮಾಡ್ಬೇಕು, 5 ಗಂಟೆ ನಂತರ ನೀವು ಹೊರಟೋಗ್ಬೇಕು, ಇಲ್ಲಾಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ವಿಪರ್ಯಾಸ ಅಂದ್ರೆ, ಲಂಚ ಕೊಟ್ಟು ಜನರಿಗೆ ಲಂಚ ಕೊಟ್ಟು ಓಟ್ ಪಡೆದು ಶಾಸಕನಾದಂತವನು ಗೆದ್ದು ವಿಧಾನಸಭೆಯಲ್ಲಿ ಇದ್ದಾನೆ, ತನ್ನ ಸಹಪಾಠಿಗಳು ವಿಧಾನಸಭೆ ಸಂಭ್ರಮಾಚರಣೆ ಮಾಡ್ತಾನೆ. ಈ ಚುನಾವಣಾ ಭ್ರಷ್ಟಾಚಾರ ಅಕ್ರಮ ಅನ್ಯಾಯದ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ಅನಿರ್ದಿಷ್ಟ ಅವಧಿ ಉಪವಾಸ ಧರಣಿ ಸತ್ಯಾಗ್ರಹ ಅಂದ್ರೆ ಅವಕಾಶ ಕೊಡಲ್ಲ ಅಂತ ಏನು ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ಒಂದ್ ವೇಳೆ ನೀವೇನು ಮಾಡಿದ್ದಾದಲ್ಲಿ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಅವರು ಕೂಡ ಹೇಳಿದೀನಿ, ನನ್ ಫ್ರೀಡಂ ಪಾರ್ಕ್ ಆದ್ರೂ ಅಷ್ಟೇ, ನೀವು ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರಿಸಿದ್ರು ಅಷ್ಟೇ, ಎಲ್ಲಾದ್ರೂ ಉಪವಾಸ ಧರಣಿ ಮಾಡ್ಲೇಬೇಕು, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ನೋಡೋಣ ಇವತ್ತು ಸಾಯಂಕಾಲವರೆಗೂ ಸರ್ಕಾರ ಸ್ಪಂದಿಸ್ತೋ ಇಲ್ಲ ಅಂತೇಳಿ. ಸ್ಪಂದಿಸ್ತಾ ಇದ್ರೆ ಈ ಹೋರಾಟ ಮುಂದುವರಿಯುತ್ತೆ. ಏನ್ ಮಾಡ್ತಿದ್ರಿ ಸರ್? ಸರ್ ನಾನು ನಂದು MSc MTech ಆಗಿದೆ, ಪ್ರೊಫೆಷನಲಿ ಜಿಯೋಸ್ಪೇಷಲ್ ಇಂಜಿನಿಯರ್. ಫಸ್ಟ್ 1 ವರ್ಷ ಇಲ್ಲೇ ಬೆಂಗಳೂರಲ್ಲೇ ಮಾಡಿದೆ ಡೇಟಾ ಇನ್ಫಾರ್ಮೇಟಿಕ್ಸ್. ಅದ ನಂತರ ಮುಂಬೈ ರೋಲ್ಟಾಗ್ ಹೋದೆ. ಅದ ನಂತರ ಮತ್ತೆ ಹೈದರಾಬಾದ್ ಅಲ್ಲಿ ವರ್ಕ್ ಮಾಡಿ ಕ್ಯಾಟ್ಕಮ್ ಇಂದ ಜರ್ಮನಿಗೆ ಹೋಗಿ ವಾಪಸ್ ಬಂದು ಈಗ ಇನ್ನೂ ಜಾಬ್ ಮಾಡ್ತಾ ಇದ್ದೆ ಕೋವಿಡ್ ವರ್ಗು. 23 ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಅಲ್ಲಿ ಚುನಾವಣೆಯಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೀತೆ, ಪ್ರಾಮಾಣಿಕ ಚುನಾವಣೆ ನಡೆಯಲ್ಲ, ಬರೀ ದುಡ್ಡು ಹಂಚಿ ಅವ್ರು ಗೆಲ್ತಾ ಇದಾರೆ. ಹೀಗಾಗಿ ಪ್ರಾಮಾಣಿಕ ಚುನಾವಣೆ ಗೆಲ್ಲೋದು ತುಂಬಾ ಕಷ್ಟ ಆಗಿದೆ. ಅದಕ್ಕೆ ನಾನು ಒಂದು ಯೋಚನೆ ಮಾಡಿದೆ, ಇಡೀ ರಾಜ್ಯಾದ್ಯಂತ ನಾನು ಪ್ರಶ್ನೆ ಕೇಳ್ತಾರೆ ಜನ, ಪ್ರಾಮಾಣಿಕ ಮಾಡ್ತೀರಿ, ಒಳ್ಳೆಯವ್ರಿದ್ದೀರಿ, ನೀವು ಒಬ್ರೇ ಗೆದ್ದು ಏನ್ ಮಾಡ್ತೀರಿ, ಇಲ್ಲೇನ್ ಸರ್ಕಾರ ಆಗಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯಾದ್ಯಂತ ಸುತ್ತಿ ಜನಪರ ಕಾಳಜಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಯುವಕರು, ಜನಪರ ಕಾಳಜಿ ಚುನಾವಣೆ ನಿಲ್ಸೋಣ, ಜೊತೆಗೆ ಜನರಿಗೆ ಪ್ರಾಮಾಣಿಕವಾಗಿ ಓಟ್ ಹಾಕಬೇಕು. ರೊಕ್ಕ ಎಂಡ ಸೀರೆಗೂ ಆಮಿಷಕ್ಕೊಳಗಾಗಿ ಮತ ಮಾರ್ಕೊಳ್ಳೋದು, ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಮಾಡಿದ್ರು ನನ್ನ ಜಾತಿಯವ ನನ್ನ ಧರ್ಮ ಅಂತ ಓಟ್ ಹಾಕೋದನ್ನ ಬಿಟ್ಟು ಜನಪರ ಕಾಳಜಿಯುಳ್ಳ ವಿದ್ಯಾವಂತರು, ಸುಸಂಸ್ಕೃತರು ಮತ್ತೆ ಪ್ರಬುದ್ಧರನ್ನ, ಜನಪರ ಕಾಳಜಿ ಇರ್ತಕ್ಕಂಥವ್ರನ್ನ ಗೆಲ್ಸಿ ವಿಧಾನಸಭೆ ಕಳಿಸ್ರಿ ಅಂತ ಇಡೀ ರಾಜ್ಯಾದ್ಯಂತ ನಾನು ಪಾದಯಾತ್ರೆ ಮಾಡ್ತಾ ಇದ್ದೇನೆ. ಈಗ ಬಾಗಲಕೋಟೆಯಿಂದ ಬೆಂಗಳೂರು ಬಂದು, ಈಗ ಬೆಂಗಳೂರಿಂದ ಜಿಲ್ಲಾ ಕೇಂದ್ರ ಒಟ್ಟು 18 ಜಿಲ್ಲಾ ಕೇಂದ್ರಗಳನ್ನ ಸುತ್ತಿ ಈಗ ಬಳ್ಳಾರಿ ನನ್ನ ಯಾತ್ರೆ ಇದೆ. ಈಗ ವಿಧಾನಸಭೆಯಲ್ಲಿ ಅಧಿವೇಶನ ನಡೀತಾ ಇದೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ರು, ಭ್ರಷ್ಟ ಅಧಿಕಾರಿಗಳನ್ನ ನಾನು ಹೊಡೆದು ಓಡಿಸ್ತೀನಿ ಅಂತ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೇನೆ, ಇತ್ತೀಚೆಗೆ ಏನು ಉಪಚುನಾವಣೆಯಲ್ಲಿ ಬಾಗಲಕೋಟೆ ನಾನು ಕೂಡ ಸ್ಪರ್ಧೆ ಮಾಡಿದಾಗ ನಿಮ್ದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಶಾಸಕರಾಗಿರ್ತಕ್ಕಂತ ಉಮೇಶ್ ಮೇಟಿ ಅವರು ಉಲ್ಲಂಕುಲ ಓಪನ್ ಆಗಿ ಹಣ ಹಂಚಿ ಮತ ಪಡೆದು ಚುನಾವಣಾ ಭ್ರಷ್ಟಾಚಾರ ಮಾಡಿ ಗೆದ್ದು ಬಂದಿದ್ದಾರೆ. ಮೊದಲು ಅವರು ರಾಜೀನಾಮೆ ತಗೊಂಡು ನೀವು ಹೊರಗೆ ಹಾಕುವ ಮೂಲಕ ನೀವು ರಾಜ್ಯ ಜನತೆಗೆ ಸಂದೇಶ ಕೊಡಿ, ನಾನು ಭ್ರಷ್ಟರ ವಿರುದ್ಧ ನಾನು 0 ಟಾಲರೆನ್ಸ್ ಅಂತೇಳಿ ಮೊದಲು ನಿಮ್ಮ ಶಾಸಕರನ್ನ ಆಚೆ ಹಾಕಿ ರಾಜ್ಯ ಜನರಿಗೆ ಈ ಮಾತನ್ನ ಹೇಳಿ ಒಂದು ಭ್ರಷ್ಟಾಚಾರ ಮುಕ್ತ. ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಈ ಭ್ರಷ್ಟಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪಾಲ್ಗೊಂಡಿದ್ರು. ಹೌದು, ಅಲ್ಲಿ ಮುಖ್ಯಮಂತ್ರಿ ಆದ ಇವರು ಕೂಡ ಬಂದಿದ್ರು, ಈಗಿರೋ ಮುಖ್ಯಮಂತ್ರಿ DK ಶಿವಕುಮಾರ್ ಬಂದು ನಾಮಿನೇಷನ್ ಕೊಟ್ಟಿದ್ದಾರೆ. ಮತ್ತೆ ದುಡ್ಡು ಹಂಚುವ ಒಂದು ಗುರುತರ ಜವಾಬ್ದಾರಿಯನ್ನ ಏನು ಬೆಳಗಾವಿ ಸಾಹುಕಾರ ಅನ್ನೋ ಯಾರು ಜಾರಕಿಹೊಳಿ ಅವರಿಗೆ ವಹಿಸಿದ್ರು,
ಅವ್ರದೇ ಒಂದು ಪಟಾಲ, ಇವರೇ ಒಂದು ವಾರ ಅಲ್ಲೇ ಬೀಡು ಬಿಟ್ಟು ಏನು ಹಣ ಹಂಚಿ ಎಲ್ಲ ಮಾಡಬಾರ್ದು ಎಲ್ಲ ಅಕ್ರಮಗಳನ್ನ ಮಾಡಿ ಇವರು ಚುನಾವಣೆ ಗೆದ್ದಿದಾರ. ಅದರಲ್ಲಿ ಎಲ್ಲರೂ ಕೂಡ ಶಾಮೀಲ್ ಇದಾರ. ಆದ್ರೆ ಪ್ರಕರಣ ದಾಖಲೆ ಆಗಿದ್ ಮಾತ್ರ ಈ ಜಾವೇದ್ ಬೇಪಾರಿ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ. ಯಾಕೆಂದ್ರೆ ಅವ ಹಣ ಹಂಚಿದಂತ. ಆದ್ರೆ ಅವ್ರು ಹಿಂದಿದ್ದವ್ರು ಯಾರು, ಅಲ್ಲಿನ ಕಾಂಗ್ರೆಸ್ ಮುಖಂಡಗಳು ಯಾರು, ಅಲ್ಲಿ ದುಡ್ಡು ಎಲ್ಲಿಂದ ಬಂತು, ಎಲ್ಲದಕ್ಕೂ ಚುನಾವಣಾ ಆಯೋಗ ಉತ್ತರ ಕೊಡ್ಬೇಕು. ಈಗ ನಾನು ಹೋರಾಟ ಎಲ್ಲಿ ಕೂಡ 4 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಕೇಳ್ತಾರೆ, ಏನು ನೀನು ಹೋಗಿ ಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕುವಂತ ಡೆಪ್ಟಿ ಕಮಿಷನರ್ ಹೇಳಿದ್ರು, ಅದ್ರ ಜಿಲ್ಲಾ ಚುನಾವಣಾ ಅಧಿಕಾರಿ. ನಾನ್ ಹೇಳಿದೆ ಕುಲ್ಲಂ ಕುಲ್ಲ ಕನ್ನಿ ಕಾನೂನ್ಗೆ ಹಣ ಹಂಚಿದ್ದಾರೆ, ನೀವು ಚುನಾವಣಾ ಆಯೋಗ ನೀವು ಅವ್ರನ್ನ ಕೌಂಟಿಂಗ್ ಮುಂಚೆನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಚುನಾವಣಾಧಿಕಾರಿಗಳಿಗೆ, ಜಿಲ್ಲಾ ಚುನಾವಣಾಧಿಕಾರಿ, ಚುನಾವಣಾಧಿಕಾರಿ ಮತ್ತು ರಾಜ್ಯ ಚುನಾವಣಾಧಿಕಾರಿಗಳು ಕೊಟ್ಟಿದ್ದೀನಿ. ಅವ್ರು ಕೌಂಟಿಂಗ್ ಬಿಫೋರೇನೆ ಅದನ್ನ ವಿಚಾರಣೆ ನಡೆಸಿ ಆ ಅಭ್ಯರ್ಥಿಯನ್ನ ಅನೂರ್ಜಿತಗೊಳಿಸಬೇಕಾಗಿತ್ತು, ಅದನ್ನ ಅವ್ರು ಮಾಡ್ಲಿಲ್ಲ. ನಾನು ಇಮಿಡಿಯೇಟ್ ಆಗಿ ಒಂದು ಕೊಟ್ಟಾಗ ಒಂದೇ ದಿನದಲ್ಲಿ ಉತ್ತರ ಕೊಡ್ಬೇಕು, ಒಂದ್ ವಾರ ಸತಾಯಿಸಿ ನಾನು ಗಂಟು ಬಿದ್ದ ಮೇಲೆ ಪದೇ ಪದೇ ಕೇಳಿದ್ಮೇಲೆ ಇನ್ನೇನು ಕೌಂಟಿಂಗ್ ನಾಳೆ ನಾಡ್ದಿದ್ದಾಗ ನನಗೆ ಉತ್ತರ ಕೊಟ್ಟಿದ್ದಾರೆ. ಹೋಗಿ ಕೋರ್ಟ್ ಹೋಗಿ ಅಂದ್ರೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುವ ಮೂಲಕ ಏನು ಈ ಒಂದು ಶಾಸಕ ಮೇಟಿ ಪರವಾಗಿ ಏನು ಜಿಲ್ಲಾಧಿಕಾರಿಯಾಗಿ ಇವನ್ SP ಕೂಡ ತನಿಖೆ ಮಾಡದೆ ಬರೀ ಒಬ್ಬ ವ್ಯಕ್ತಿ ಮೇಲೆ ಏನು ಬಾಗಲಕೋಟೆ ಜಿಲ್ಲಾ SP ಏನು ಮನೋಜ್ ಜೈನ್ ಅಲ್ಲ ದರ್ಶನ ಇದ್ದಾರೆ, ಅವರು ಕೂಡ ಏನು ಸರಿಯಾಗಿ ತನಿಖೆ ಮಾಡ್ಲಿಲ್ಲ. ಒಟ್ನಲ್ಲಿ ಎಲ್ರು ಮುಖ್ಯಮಂತ್ರಿ ಆದಿಯಾಗಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಎಲ್ರು ಕೂಡ ಅಂದಿನ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಚುನಾವಣಾ ಅಧಿಕಾರಿ ಎಲ್ರೂ ಶಾಮೀಲಾಗಿ ಈ ಭ್ರಷ್ಟ ಶಾಸಕ ಮೇಟಿಯನ್ನ ಗೆಲ್ಲಿಸ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ, ನೀವು ನಿಜವಾಗ್ಲೂ ರಾಜ್ಯದ ಜನತೆಗೆ ಏನು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಒಂದು ಮಹತ್ವಾಕಾಂಕ್ಷೆ ಇದ್ದಲ್ಲಿ ಮೊದಲು ಬಾಗಲಕೋಟೆ ಶಾಸಕ ಆತನ ರಾಜೀನಾಮೆ ಪಡೆಯುವ ಮೂಲಕ ತಾವು ರಾಜ್ಯದ ಜನತೆಗೆ ಒಂದು ಸಂದೇಶ ಕೊಡಿ. ಇಲ್ಲ ಅಂದ್ರೆ ನೀವು ಕೂಡ ಏನು ಅವ್ರನ್ನ ಉಳಿಸ್ಕೊಂಡಲ್ಲಿ ನೀವು ಕೂಡ ಭ್ರಷ್ಟೆ ಅನ್ನೋದು ಸಾಬೀತಾಗ್ತದೆ. ಹಾಗಾಗಿ ಈ ಒಂದು ಅನಿರ್ದಿಷ್ಟ ಅವಧಿ ಅನ್ನೋದು ಉಪವಾಸ ಧರಣಿ ಸತ್ಯಾಗ್ರಹ ಇದು. ಆದ್ರೆ ನಿಮ್ಮ ಪೊಲೀಸರು ಹೇಳ್ತಾ ಇದ್ದಾರೆ ನಾವು ಇವತ್ತು 5 ಗಂಟೆಗೆ ನೀವು ಹೋಗ್ಬೇಕು, ಇಲ್ಲಾಂದ್ರೆ ಅರೆಸ್ಟ್ ಮಾಡ್ತೇನೆ ಅಂತ. ನೋಡಿ ಎಷ್ಟು ವಿಪರ್ಯಾಸ ಅಂದ್ರೆ, ಚುನಾವಣೆಯಲ್ಲಿ ಹಣ ಹಂಚಿ ಗೆದ್ದಂತ ಒಬ್ಬ ಭ್ರಷ್ಟ ಶಾಸಕನಾಗಿ ಒಳಗ್ ಕೂತಿದ್ದಾನೆ, ಅದರ ವಿರುದ್ಧ ದನಿ ಎತ್ತತಕ್ಕಂತ ನನ್ನ ಮೇಲೆ ಪ್ರಕರಣ ದಾಖಲು ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡಿ, ಸರ್ಕಾರಕ್ಕೂ ಬೆಂಗಳೂರು ಪೊಲೀಸರಿಗೂ ನಾನು ಹೇಳ್ತೇನೆ, ಕರ್ನಾಟಕ ಪೊಲೀಸ್ಗೆ, ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ರು ಅಷ್ಟೇ, ನಾನು ಜೈಲಲ್ಲಿ ಬಂದು ಕೂತ್ರು ಅಷ್ಟೇ, ನನ್ಗೆ ಎರಡೂ ಒಂದೇ. ನೀವ್ ಏನ್ ಕ್ರಮ ತಗೊಳ್ರಿ, ನನ್ನ ಹೋರಾಟ ಮುಂದುವರಿಯುತ್ತೆ. ಈ ಶಾಸಕನ ರಾಜೀನಾಮೆ ತಗೊಳ್ಳೋವರೆಗೂ ಮುಖ್ಯಮಂತ್ರಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇರ್ತಿರೋ ಈ ಭ್ರಷ್ಟರ ದುಷ್ಟ ಆಡಳಿತದಲ್ಲಿ ನೀವು ಗುಲಾಮರಂತೆ ಬದುಕ್ತಾ ಇದ್ದೀರಿ. ರಾಜ್ಯದ ಜನ ಅಕ್ಷರಶಃ ಗುಲಾಮರಂತೆ ಬದುಕ್ತಾ ಇದ್ದೀರಿ. ಈ ಗುಲಾಮರಿಂದ ನೀವು ಹೊರಗೆ ಬರ್ಬೇಕು ಅಂದ್ರೆ ಭ್ರಷ್ಟಾಚಾರ, ಅತ್ಯಾಚಾರ, ಅಕ್ರಮ, ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ವೋಟ್ ಹಾಕೋದನ್ನ ಬಿಡಬೇಕು. ರಾಜ್ಯದ ಜನ ಬಿಟ್ಟು ನಮ್ಮಂತ ಯುವಕರು ಅದೆಷ್ಟೋ ಜನ ಆಕಾಂಕ್ಷೆ ಇಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅಂದರೂ ಕೂಡ ವೋಟ್ ಹಾಕಿ ಒಂದು ಅವಕಾಶ ಕೊಟ್ಟು ನೋಡಬೇಕು ಅಂತ ರಾಜ್ಯದ ಜನತೆ ನಾನು ಮನವಿ ಮಾಡ್ತೇನೆ. ಮತ್ತು ಫ್ರೀಡಂ ಪಾರ್ಕಲ್ಲಿ ಈ ಹೋರಾಟ ಮುಂದೆ ಬರುತ್ತೆ. ಏಕಾಂಗಿಯಾಗಿ ಕೂತಿದ್ದಾನೆ, ಏನೋ ಏಕಾಂಗಿ ಹೋರಾಟ ಅಂತೇಳಿ ತಾವು ಕೈಕಟ್ಟಿ ಕುಳ್ಕೋಬೇಡ್ರಿ. ಇದು ನಂದು ಒಂದೇ ಅಲ್ಲ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆ. ಇವತ್ತು ಆಡಳಿತ ಪಕ್ಷ, ವಿರೋಧ ಪಕ್ಷದ ಎಲ್ಲರೂ ಕೂಡ ಭ್ರಷ್ಟರಿದ್ದಾರೆ, ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ ಲೂಟಿ ಹೊಡೆದು. ದಯವಿಟ್ಟು ನಮ್ಮ ವಿಧಾನಸಭೆಯನ್ನು ಸ್ವಚ್ಛ ಮಾಡಿಕೊಡ್ರಿ. ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳನ್ನು ಅಧಿಕಾರದಿಂದ ದೂರ ಇಟ್ಟು ಜನಪರ ಕಾಳಜಿಗಳ ವಿದ್ಯಾವಂತ, ಸುಸಂಸ್ಕೃತರ, ಪ್ರಬುದ್ಧರನ್ನು ಆಯ್ಕೆ ಮಾಡಿ ತಾವು ರಾಜ್ಯದ ಜನ 2028ಕ್ಕೆ ಕಳಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಮಸ್ಕಾರ.